ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಗವೇಣಿ ಕಿಚನ್ಸ್ ಆ್ಯಂಡ್ ವ್ಲಾಗ್ಸ್ಗೆ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಸುಲಭವಾಗಿ ಮಾಡುವಂಥ ಹೋಳಿಗೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ಹೋಳಿಗೆ ರೆಸಿಪಿನ ಬೇಗನೆ ಮಾಡ್ಕೋಬೋದು. 15ರಿಂದ 20 ನಿಮಿಷದಲ್ಲೇ ಈ ಹೋಳಿಗೆ ರೆಸಿಪಿನ ಮಾಡ್ಬೋದು. ಹಬ್ಬಗಳಾಗಲಿ ಹಾಗೆ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ತುಂಬಾ ಇಷ್ಟಪಟ್ಟು ತಿನ್ನುವಂಥ ಹೋಳಿಗೆ ರೆಸಿಪಿನ ಅಂತ ಹೇಳ್ಬೋದು. ನಮ್ಮ ಉತ್ತರ ಕರ್ನಾಟಕ ಸೈಡು ಅಂತೂ ಈ ಹೋಳಿಗೆ ತುಂಬಾ ಫೇಮಸ್ಸು. ಹಾಗೆ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳೋ ಹಾಗೆ ಸಿಹಿ ಗೆಣಸಿನ ಹೋಳಿಗೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಒಂದು ಅರ್ಧ kg ಆಗೋಷ್ಟು ಗೆಣಸನ್ನು ತೊಗೊಂಡು ಒಂದು ಕುಕ್ಕರ್ಗೆ ಹಾಕಿ 2 ವಿಸಲ್ ಬರೋವರೆಗೂ ಕೂಗಿಸ್ಕೋಬೇಕಾಗುತ್ತೆ. ಹಾಗೆ ಇದು ಅಂದರೆ ಕೂಗಿಸಿದಾದಮೇಲೆ ಸ್ವಲ್ಪ ತಣ್ಣೀರಿಗೆ ಹಾಕಿ ಒಂದು 2 ನಿಮಿಷ ಬಿಟ್ಟರೆ ತುಂಬ ಬೇಗನೆ ಸಿಪ್ಪೆನ ಸುಲ್ಕೋಬೋದು. ಈ ಗೆಣಸು ಒಂದು ಪೌಷ್ಟಿಕ ತರಕಾರಿ ಅಂತಲೇ ಹೇಳ್ಬೋದು. ಈ ಗೆಣಸಲ್ಲಿ ವಿಟಮಿನ್ ಎ ಮತ್ತು ಸಿ, ಫೈಬರ್ ಮತ್ತು ಪೌಷ್ಟಿಕಾಂಶ ತುಂಬಾ ಹೊಂದಿದೆ. ಆರೋಗ್ಯದ ಒಂದು ದೃಷ್ಟಿಯಲ್ಲಿ ಹೇಳೋದಾದರೆ ಇದು ಆಯುರ್ವೇದದಲ್ಲಿ ಧನ್ವಂತರಿ ಅಂತಲೇ ಹೇಳ್ತಾರೆ. ಹಾಗಾಗಿ ಈ ನಮ್ಮ ಉತ್ತರ ಕರ್ನಾಟಕ ಸೈಡು ಸೀಸನ್ ಇದ್ದಾಗೆಲ್ಲನೂ ಈ ಗೆಣಸಿನ ಹೋಳಿಗೆನ ಮಾಡಿ ಊಟ ಮಾಡೋದು ತುಂಬಾ ಒಂದು ಫೇಮಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಗೆಣಸನ್ನು ನಾವು ಕುದಿಸಿ ತುಪ್ಪ ಬೆಲ್ಲ ಹಾಕಿ ಹಾಗೇನೂ ತಿನ್ಬೋದು. ಹೋಳಿಗೆ ಮಾಡಿ ತಿಂದರೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿಯಾಗಿ ಗೆಣಸನ್ನು ನಾವು ಒಲೆಯಲ್ಲಿರುವಂಥ ಕೆಂಡದಲ್ಲಿ ಇದನ್ನು ಗೆಣಸು ಸುಟ್ಟು ತಿನ್ನೋದು ತುಂಬಾ ಟೇಸ್ಟ್ ಆಗಿರುತ್ತೆ. ಸಿಹಿ ಆಗಿರೋದ್ರಿಂದ ಗೆಣಸೇ ಸಿಹಿಯಾಗಿರೋದ್ರಿಂದ ಹೆಚ್ಚೇನು ಸ್ವೀಟ್ ಹಾಕ್ಕೊಳ್ಳೋದೇ ಹಾಗೆ ಸುಟ್ಟು ತಿಂತಾರೆ, ಸ್ವಲ್ಪ ಬೆನೆಸಿ ಕೂಡ ತಿಂತಾರೆ. ಈ ರೀತಿಯಾಗಿ ನಾನು ಎಲ್ಲ ಗೆಣಸಿನ ಸಿಪ್ಪೆಗಳನ್ನು ತಗೊಂಡಾದ್ಮೇಲೆ ಈ ರೀತಿಯಾಗಿ ಕ್ಲೀನಾಗಿ ಗೆಣಸನ್ನು ಸಿಪ್ಪೆನ ತಗೊಂಡಿದ್ದೀನಿ. ಹಾಗೆ ಒಂದು ಸ್ಮ್ಯಾಶರ್ ತೊಗೊಂಡು ಸ್ಮ್ಯಾಶನ್ನು ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಈ ಒಂದು ಗೆಣಸಿನ ಉಪಯೋಗ ಹೇಳೋದಾದರೆ ಹಲವಾರು ಕಾಯಿಲೆಗಳಿಗೆ ರಾಮಬಾಣ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಡೈಜೆಷನ್ ಸಿಸ್ಟಮಲ್ಲೂ ಕೂಡ ತುಂಬಾ ಉಪಯೋಗಕಾರಿ ಮತ್ತು ರೋಗ ನಿವಾರಕ ಕೆಲಸ ಕೂಡ ಮಾಡುತ್ತೆ. ಸಿಹಿ ಗೆಣಸು ಆ್ಯಂಟಿಆಕ್ಸಿಡೆಂಟ್ ಅಂಶಗಳನ್ನು ಹೇರಳವಾಗಿ ಹೊಂದಿದೆ ಅಂತಲೇ ಹೇಳ್ಬೋದು. ಮತ್ತು ರಕ್ತದ ಒತ್ತಡದ ನಿರ್ವಹಣೆಯಲ್ಲೂ ಕೂಡ ತುಂಬಾ ಕೆಲಸವನ್ನು ಮಾಡುತ್ತೆ. ಹಾಗೆ ಆಯಾ ಸೀಸನ್ನಲ್ಲಿ ಯಾವ ತರಕಾರಿಗಳಿರುತ್ತೆ ಆ ತರಕಾರಿಗಳನ್ನು ಉಪಯೋಗ ಮಾಡಿ ನಮ್ಮ ಆರೋಗ್ಯ ನಮ್ಮ ಅಂಗೈಯಲ್ಲಿ ಅನ್ನೋ ಹಾಗೆ ಆ ತರಕಾರಿಗಳನ್ನು ಬಳಸಿ ಖಾದ್ಯಗಳನ್ನು ಮಾಡಿ ಸೇವನೆಯನ್ನು ಮಾಡುವುದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಎಲ್ಲ ಸ್ಮ್ಯಾಶ್ ಆದಮೇಲೆ ಮತ್ತೊಂದು ಸರ್ತಿ ಎಲ್ಲಾದರೂ ಚಿಕ್ಕದಾಗಿ ಗೆಣಸು ಇದ್ದರೆ ಇನ್ನೊಂದು ಸಲ ಸ್ಮ್ಯಾಶ್ ಮಾಡಿಕೊಂಡು ಈ ಗೆಣಸಿನ ಒಂದು ಮುದ್ದೆನ ರೆಡಿ ಮಾಡ್ಕೋಬೋದು. ಅದೇ ರೀತಿಯಾಗಿ ಇಲ್ಲಿ ಹೂರಣ ಮಾಡೋದಕ್ಕೆ ನಾನು ಬೆಲ್ಲನ ಹೆರ್ಜ್ತಾ ಇದ್ದೀನಿ. ಇಲ್ಲಿ ಆಣ ಮಾಡಿ ಕೂಡ ಅಂದರೆ ನೀರು ಹಾಕಿ ಆಣ ಮಾಡೋದು ಒಂದು ಪದ್ಧತಿ ಇದೆ. ಈ ಥರ ಹೆರ್ಜಿ ನಾವು ಹಾಕೋದ್ರಿಂದ ಬೆಲ್ಲನ ಹೆರ್ಜ್ಕೊಂಡು ನಾವು ಹೂರಣಕ್ಕೆ ಹಾಕೋದ್ರಿಂದ ತುಂಬಾ ಬೇಗನೆ ಮಿಕ್ಸ್ ಆಗುತ್ತೆ. ಅದೇ ರೀತಿಯಾಗಿ ಅಲ್ಲಲ್ಲಿ ಗಂಟುಗಳಾಗಿ ಉಳಿಯೋದಿಲ್ಲ. ಹಾಗೆ ಹೂರಣನೂ ಕೂಡ ಅಚ್ಚುಕಟ್ಟಾಗಿ ಹದವಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ಅರ್ಧ kg ಗೆಣಸಿಗೆ ಒಂದು ದೊಡ್ಡ ಕಪ್ನಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಮೊದಲೇ ಗೆಣಸು ಕೂಡ ಸಿಹಿಯಾಗಿರೋದ್ರಿಂದ ಬೆಲ್ಲನ ನೋಡಿ ಹಾಕ್ಕೊಳ್ಳೋದು ತುಂಬಾ ಒಳ್ಳೆಯದು. ಈಗ ಹೆರ್ಜಿದಾದಮೇಲೆ ಈ ರೀತಿ ಆಗಿದೆ. ನಾವು ಏನು ಗೆಣಸನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಈ ಹೆರ್ಜಿಟ್ಕೊಂಡಿರುವಂಥ ಬೆಲ್ಲನ ಹಾಕಿ ಇನ್ನೊಂದು ಸಲ ಚೆನ್ನಾಗಿ ನಾದ್ಕೊಂಡ್ರೆ ತುಂಬ ಚೆನ್ನಾಗಿ ಹೂರಣ ಕೂಡ ರೆಡಿ ಆಗುತ್ತೆ. ಈಗಾಗಲೇ ಹಬ್ಬಗಳು ಕೂಡ ಶುರು ಆಗ್ತಾಯಿದೆ. ಆಷಾಢ ಆಗಲಿ ಶ್ರಾವಣ ಆಗಲಿ ಅದೇ ರೀತಿಯಾಗಿ ದೇವರಿಗೆ ಪ್ರಸಾದ ರೂಪದಲ್ಲಿ ಅಂದರೆ ನೈವೇದ್ಯದ ರೂಪದಲ್ಲಿ ಕೂಡ ಈ ಹೋಳಿಗೆನ ಮಾಡಿಕೊಂಡು ನೈವೇದ್ಯ ಕೂಡ ಮಾಡ್ಬೋದು. ಮನೆಗೆ ಯಾರಾದರೂ ಗೆಸ್ಟು ಬಂದಾಗ ಪಟಾಪಟ್ ಅಂಥೇಳಿ ಈ ಒಂದು ರೆಸಿಪಿನ ಮಾಡಿ ಅವ್ರಿಗೆ ಊಟಕ್ಕೆ ಬಡಿಸ್ಬೋದು ಅಂತ ಹೇಳ್ತಾ ಚೆನ್ನಾಗಿ ನಾವು ಹೆರ್ಜಿಟ್ಕೊಂಡಿರುವಂಥ ಬೆಲ್ಲ ಕೂಡ ಅದು ಏನು ನಾವು ಗೆಣಸಿನ ಒಂದು ಸ್ಮ್ಯಾಶ್ ಮಾಡ್ಕೊಂಡಿದ್ವಲ್ಲ ಮುದ್ದೆನ ಅದ್ರ ಜೊತೆ ಮಿಕ್ಸ್ ಮಾಡ್ತಾ ಹೋಗಬೇಕು. ಕೇಳ್ಬೋದು ಇದನ್ನು ಮಿಕ್ಸಿಗೆ ಹಾಕಿದರೆ ಪರವಾಗಿಲ್ವಾ ಅಂಥೇಳಿ. ಮಿಕ್ಸಿಗೆ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ಹಾಗಾಗಿ ಕೈಲೇ ಈ ಒಂದು ಹೂರಣನ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನಾವು ಗೆಣಸಿನ ಹೋಳಿಗೆ ಹೂರಣವನ್ನು ಕೂಡ ಈಗ ರೆಡಿ ಆಯಿತು.
ಸಾರಿ, ಇಲ್ಲಿ ನಾನು 2 ಬಟ್ಲಷ್ಟು ಗೋಧಿ ಹಿಟ್ಟನ್ನು ತಗೊಂಡು ನಾದ್ಕೋತಾ ಇದ್ದೀನಿ. ಮೊದಲಿಗೆ ನಾನು ಹಿಟ್ಟನ್ನು ಅಂದರೆ ಹೂರಣ ರೆಡಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ಒಂದು 20 ನಿಮಿಷಗಳ ಕಾಲ ಹಿಟ್ಟನ್ನು ನಾದ್ಕೊಂಡು ಇಟ್ಕೊಂಡಿದ್ದೆ. ಈ ರೀತಿಯಾಗಿ ಹಿಟ್ಟು ಕೂಡ ನೆನೆದಿತ್ತು. ಈ ಹಿಟ್ಟಿಗೆ ಇನ್ನೊಂದು ಸ್ವಲ್ಪ ಎಣ್ಣೆನ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಹದವಾಗಿ ಕಲಿಸೋದ್ರಿಂದ ಹೋಳಿಗೆ ಹೂರಣವನ್ನು ನಾವು ಫಿಲ್ ಮಾಡುವಾಗ ಯಾವುದೇ ರೀತಿಯಾಗಿ ಹರಿಯೋದಾಗಲಿ ಆಚೆಕೀಚೆ ಹೂಣ್ಗ ಬರೋದಾಗಲಿ ಆಗೋದಿಲ್ಲ. ಹಾಗಾಗಿ ಇನ್ನೊಂದು ಸಲ ನೀಟಾಗಿ ನಾವು ಎಣ್ಣೆ ಹಚ್ಚಿ ಇನ್ನೊಂದು 2 ನಿಮಿಷಗಳ ಕಾಲ ಹಾಗೆ ಇಡಬೇಕಾಗುತ್ತೆ. ಹಾಗೆ ಬಿಟ್ಟಾದಮೇಲೆ ಒಂದು ಹೋಳಿಗೆ ಮಣಿ ಅಥವಾ ಪೇಪರ್ ಮೇಲೆ ಹೋಳಿಗೆನ ಮಾಡ್ಕೋಬೇಕು. ಈಗ ತುಂಬ ಚೆನ್ನಾಗಿ ಹಿಟ್ಟು ಕೂಡ ನೆಂದಿದೆ. ನಾವು ಯಾವ ರೀತಿ ಹೋಳಿಗೆನ ಮಾಡ್ಕೋತೀವಲ್ಲ ಅದೇ ರೀತಿಯಾಗಿ ಹಿಟ್ಟನ್ನು ತಗೊಂಡು ಹೂರಣ ಕೂಡ ಅಂದರೆ ಗೆಣಸಿನ ಹೂಣ್ಗ ಏನು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ನಾನು ಇಲ್ಲಿ ಫಿಲ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಉಂಡೆಗಳನ್ನು ಮಾಡಿ ಹೂರಣನ ಹೋಳಿಗೆಯಲ್ಲಿ ತುಂಬ್ತಾ ಹೋಗಬೇಕು. ಹಾಗೆ ಹೂರಣ ಎಲ್ಲ ತುಂಬಿದಾದಮೇಲೆ ಮತ್ತೊಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಅಂದರೆ ಸ್ಪೂನಕ್ಕಿಂತ ಸ್ವಲ್ಪ ಕಡಿಮೆಯಾಗಿ ಎಣ್ಣೆ ಹಾಕ್ಕೊಂಡು ಕೈಲಿ ಕೂಡ ನಾವು ಹೋಳಿಗೆನ ತಟ್ಕೋಬೋದು. ಇಲ್ಲ ಅಥವಾ ನಾವು ಲಟ್ಟಣಿಗೆ ಕೂಡ ಲಟ್ಟಿಸ್ತೀವಿ ಅಂದರೆ ಲಟ್ಟಣಿಗೆ ಕೂಡ ಲಟ್ಟಿಸ್ಕೋಬೋದು. ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ಈಸಿಯಾಗಿ ಕೂಡ ಈ ಹೋಳಿಗೆನ ಮಾಡ್ಕೋಬೋದು. ಹಾಗೆ ತಟ್ಕೊಂಡಾದಮೇಲೆ ಈ ಕಡೆ ಹಂಚ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಹೋಳಿಗೆನ ಬೆನೆಸ್ಕೋತಾ ಇದ್ದೀನಿ. ಹೇಗೆ ನಾವು ನಾರ್ಮಲ್ ಹೋಳಿಗೆನ ಬೆನೆಸ್ಕೊತೀವೋ ಅದೇ ರೀತಿಯಾಗಿ 2 ಕಡೆ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಹೋಳಿಗೆನ ಬೆನೆಸ್ಕೋಬೋದು. ಅದೇ ರೀತಿಯಾಗಿ ಹೋಳಿಗೆ ಕೂಡ ಬೆಂದಾದಮೇಲೆ ಮತ್ತೊಂದು ಹೋಳಿಗೆನ ನಾವು ಅದೇ ರೀತಿಯಾಗಿ ಹೂರಣ ಇಟ್ಟು ಫಿಲ್ ಮಾಡಿ ಈಗ ಲಟ್ಟಣಿಗೆಯಿಂದ ಹೇಗೆ ಲಟ್ಟಿಸೋದು ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ. ನೀಟಾಗಿ ಹೂರಣನ ಫಿಲ್ ಆದಮೇಲೆ ಸ್ವಲ್ಪ ಲಟ್ಟಣಿಗೆಗೆ ಎಣ್ಣೆನ ಹಚ್ಕೊಂಡು ನಿಧಾನವಾಗಿ ಲಟ್ಟಿಸ್ಬೇಕಾಗುತ್ತೆ. ಅದೇ ರೀತಿಯಾಗಿ ತಟ್ಟೋದು ಈಸಿ ಆದರೆ ತಟ್ಟೆನೂ ಕೂಡ ಹೋಳಿಗೆನ ಮಾಡ್ಕೋಬೋದು. ನೀಟಾಗಿ ಲಟ್ಟಿಸೋದ್ರಿಂದನೂ ಕೂಡ ತುಂಬ ಚೆನ್ನಾಗಿ ಹೋಳಿಗೆಗಳು ಬರುತ್ತೆ. ಹಾಗೆ ಲಟ್ಟಿಸಿರುವಂಥ ಹೋಳಿಗೆನೂ ಕೂಡ ಈಗ ನಾನು ಯಾವ ರೀತಿ ಅಂತೇಳಿ ಬೆನೆಸಿ ತೋರಿಸ್ತಾ ಇದ್ದೀನಿ. ನೀಟಾಗಿ ಹೋಳಿಗೆ ಈ ರೀತಿಯಾಗಿ ಬೆನಿಬೇಕಾಗುತ್ತೆ. ಚೆನ್ನಾಗಿ ಹೋಳಿಗೆ ತುಂಬಾ ಮೃದುವಾಗಿರುವಂಥ ಹೋಳಿಗೆ ಕೂಡ ನಮಗೆ ಗೆಣಸಿನ ಹೋಳಿಗೆ ಕೂಡ ರೆಡಿ ಆಯಿತು. ನಾನು ತೊಗೊಂಡಿರುವಂಥ ಅರ್ಧ kg ಗೆಣಸಿಗೆ 8 ಹೋಳಿಗೆಗಳು ರೆಡಿಯಾಗಿವೆ. ನೋಡ್ತಾ ಇದ್ದಲ್ಲ ಎಷ್ಟು ಸ್ಮೂತಾಗಿ ಎಷ್ಟು ಸಾಫ್ಟಾಗಿ ಹೋಳಿಗೆಗಳು ಬಂದಿದೆ ಅಂಥೇಳಿ. ನೀವು ಕೂಡ ಟ್ರೈ ಮಾಡಿ ಗೆಣಸಿನ ಹೋಳಿಗೆನ ಟೇಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಈ ಒಂದು ಹೋಳಿಗೆಗೆ ಸ್ವಲ್ಪ ಮೇಲೆ ತುಪ್ಪ ಸವರಿ ಕೂಡ ತಿನ್ಬೋದು ಅಥವಾ ಹಾಗೇನೂ ಕೂಡ ತಿನ್ಬೋದು. ಗೆಣಸು ಮೊದಲೇ ಸಿಹಿ ಆಗಿರುತ್ತೆ. ಅದರ ಜೊತೆ ಬೆಲ್ಲ ಮತ್ತು ತುಪ್ಪ ಸೇರಿದಾಗ ತುಂಬಾ ಅದ್ಭುತವಾದ ರುಚಿಯಾದ ಹೋಳಿಗೆ ನಮಗೆ ರೆಡಿ ಆಗುತ್ತೆ. ಈ ಒಂದು ಗೆಣಸಿನ ಹೋಳಿಗೆ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಹಾಗೆ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಈ ಒಂದು ಉತ್ತರ ಕರ್ನಾಟಕದ ಸ್ಪೆಷಲ್ ಗೆಣಸಿನ ಹೋಳಿಗೆ ರೆಸಿಪಿನ ನೀವೆಲ್ಲರೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ.